ನಮಸ್ಕಾರ ನನ್ನವರೇ, ನಿಮ್ಮ ಒಂದು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೊಂದು ಕಮಲಶಿಲೆ ದೇವಸ್ಥಾನದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಬಜೆಟ್ ಫ್ರೆಂಡ್ಲಿ ರೋಡ್ ಟಚ್ ಲೀಗಲಿ ವೆರಿಫೈಡ್ ಫಾರ್ಮ್ ಹೌಸ್ ವಿತ್ ರಿವರ್ ಟಚ್ ಪ್ರಾಪರ್ಟಿ ತೋರಿಸಲಿಕ್ಕೆ ಹೊರಟಿದ್ದೇನೆ. ಲೊಕೇಶನ್ ಪದೇ ಪದೇ ಬೈಟ್ ಮಾಡಬೇಕಾದ್ರೆ ತುಂಬ ರೀಟೇಕ್ಸ್ ಆಗ್ತದೆ, ಅದಕ್ಕೆ ನಾನು ಈ ಸತಿ ಬರ್ಕೊಂಡು ಹೇಳ್ತಾ ಇದ್ದೇನೆ. ಸೇಮ್ ಗೂಗಲಿನಲ್ಲೇ ತೆಗೆದಿರುವಂಥದ್ದು. ಕಮಲೇಶಿಲೆ ದೇವಸ್ಥಾನದಿಂದ ಕೇವಲ 1.5 ಕಿಲೋಮೀಟರ್, ಶಿವಮೊಗ್ಗ ಆಗುಂಬೆ ಸ್ಟೇಟ್ ಹೈವೇಯಿಂದ ಕೇವಲ 7.5 ಕಿಲೋಮೀಟರ್, ಸಿದ್ದಾಪುರ ಕಮಲಶಿಲೆ ಬಸ್ ರೂಟಲ್ಲಿ ಇದು ಬರ್ತದೆ ಹಾಗಂತೇಳಿ. ಕುಂದಾಪುರ ಬಸ್ ಸ್ಟ್ಯಾಂಡಿಂದ 35 ಕಿಲೋಮೀಟರ್, ಕುಂದಾಪುರ ರೈಲ್ವೆ ಸ್ಟೇಷನಿಂದ 33 ಕಿಲೋಮೀಟರ್, ಉಡುಪಿಯ ಕೃಷ್ಣ ಮಠದಿಂದ 60 ಕಿಲೋಮೀಟರ್ ಹಾಗೂ ಆಜ್ರಿ ಶನೀಶ್ವರ ದೇವಸ್ಥಾನದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಸ್ಥಿತವಾಗಿರುತ್ತದೆ. ಸೊ ಜಾಗದ ಒಟ್ಟು ವಿಸ್ತೀರ್ಣ 66 ಸೆಂಟ್ಸ್, ಪಟ್ಟ 1 ಎಕರ್ ಕಂಪ್ಲೀಟ್ ಫೆನ್ಸಿಂಗ್. ಇದರಲ್ಲಿ ರೋಡ್ ಟಚ್ ಆಗಿರುವಂತಹ ಯಾವ ಪಾರ್ಟ್ ಇದೆ ಅದು ಕಂಪ್ಲೀಟ್ ಕೆಂಪು ಕಲ್ಲಿಂದ ಗೋಡೆ ಕಟ್ಟಿದ್ದಾರೆ. ನಿಮಗೆ ಪ್ರಾಪರ್ಟಿಯ ತಾಗಿಯೇ ಬಸ್ ಸ್ಟ್ಯಾಂಡ್ ಇರುವಂಥದ್ದು ಹಾಗಂತೇಳಿ. ಮತ್ತು ನಿಮಗೆ ಪ್ರಾಪರ್ಟಿಯ ಇದಾದಮೇಲೆ ನಿಮಗೆ ಈಸ್ಟ್ ಫೇಸಿಂಗ್ ಮನೆ ಸಹ ನಾನು ನಿಮಗೆ ತೋರಿಸ್ತೀನಿ ಹಾಗಂತೇಳಿ ಮುಂದೆ. ಮತ್ತು ನಿಮಗೆ ಇಲ್ಲಿ ಪ್ಲಾಂಟೇಶನ್ ಇದೆ, ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ, ಬಾವಿ ಇದೆ, ಬೋರ್ವೆಲ್ ಕನೆಕ್ಷನ್ಸ್ ಇದೆ. ಈ ಬೋರ್ವೆಲ್ ಕನೆಕ್ಷನ್ ಈಗ ಮಾಡಲಿಕ್ಕೆ ನಿಮಗೆ ಕನಿಷ್ಠ 1 ಲಕ್ಷ ಉಂಟು. ಇಡೀ ತೋಟಕ್ಕೆ ನಿಮಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಳವಡಿಸಲಾಗಿದೆ ಹಾಗಂತೇಳಿ. 300 ಅಡಿಕೆ ಮರ, ಕೆಲವು ತೆಂಗಿನ ಮರ ಮತ್ತು ಕೆಲವು ಮಾವು ಮರ ಮತ್ತು ಕೆಲವು ಹಲಸಿನ ಮರಗಳು ಉಂಟು, ಅದು ಸಹ ತೋರಿಸ್ತೇನೆ. ಬಟ್ ಈ ಪ್ರಾಪರ್ಟಿದ ಹೈಲೈಟ್ ಅಂತ ಗೊತ್ತುಂಟ, ನಿಮಗೆ ರೋಡ್ ಟಚ್ ಮನೆ ಮತ್ತು ಪ್ರಾಪರ್ಟಿ ಎಂಡಿಗೆ ಕುಬ್ಜಾ ನದಿ ಟಚ್ ಇರುವಂತಹ ಪ್ರಾಪರ್ಟಿ ಇದು ಹಾಗಂತೇಳಿ. ಹೋಮ್ ಸ್ಟೇ ಸಹ ಮಾಡ್ಕೊಳ್ಬೋದು, ಸೆಕೆಂಡ್ ಹೋಮ್ ಸಹ ಮಾಡ್ಕೊಳ್ಬೋದು. ಇದೇನು ಕಾಡಿನ ಮಧ್ಯೆ ಇರುವಂಥ ಪ್ರಾಪರ್ಟಿ ಅಲ್ಲ, ಸುತ್ತ ನಿಮಗೆ ಜನ ಇದ್ದಾರೆ. ಬನ್ನಿ ಹೋಗುವ ಪ್ರಾಪರ್ಟಿಯ ಒಳಗೆ. ಮನೆಯ ಒಳಗೆ ಪ್ರವೇಶ ಮಾಡೋ ಮುಂಚೆ ನಿಮಗೆ ಮನೆ ಹೊರಗಿನ ಪ್ರಾಂಗಣ ತೋರಿಸ್ತೇನೆ. ಇದು ನಿಮ್ಮ ಮನೆಯ ಸಿಟ್ಔಟ್, ಎಕ್ಸಾಕ್ಟ್ ರೋಡ್ ಟಚ್ ಇರುವಂಥ ಪ್ರಾಪರ್ಟಿ. ನಿಮ್ಗೆ ಅಲ್ಲೇ ನಿಮಗೆ ಈ ಪ್ರಾಪರ್ಟಿಗೆ ತಾಕೊಂಡೇ ಇರುವಂಥ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ ಹಾಗಂತೇಳಿ. ಕಾಂಕ್ರೀಟ್ ರೋಡ್ ಟಚ್ ಪ್ರಾಪರ್ಟಿ. ಇದು ಮನೆಯ ಸಿಟ್ಔಟ್. ಬನ್ನಿ ಮನೆಯ ಒಳಗೆ ಹೋಗುವ. ಬೇಸಿಕಲಿ 2 BHK ಇದು. ಅಂಚಿನ ಮನೆ 6 ವರ್ಷ ಹಳೆಯದಾಗಿದೆ ಅಷ್ಟೇ ಕಟ್ಟಿ. ನಿಮ್ಗೆ ಇಡೀ ಮನೆಗೆ ಇಲ್ಲಿ ರೆಡ್ ಆಕ್ಸೈಡ್ ಕೋಟಿಂಗ್ ಇರೋದು, ಸರಿನಾ. ಮಾಡರ್ನ್ ಸ್ವಿಚ್ಚಸ್ ಇರೋದು, ಯಾಕಂದ್ರೆ 6 ವರ್ಷನೇ ಆಗಿರೋದ್ರಿಂದ ಬಟನ್ಸ್ ಈ ರೀತಿಯೇ ಇರೋದು. ನಿಮಗೆ ಅದು ಮುಂಚಿನ ಕಾಲದ್ದು ಹಚ್ಚಿರುವಂಥದ್ದಲ್ಲ ಹಾಗಂತ. ಬನ್ನಿ, ನಿಮಗೆ ಇಲ್ಲಿ ಹಾಲ್ ದಾಟ್ಕೊಂಡು ಬಂದಾಗ ನಿಮಗೆ ಇಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ನಿಮಗೆ ಇಲ್ಲಿ ಬೆಡ್ರೂಮ್ ಇದೆ. ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೀಗೆ ನೋಡಿದಾಗ ನಿಮಗೆ ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಹಾಗಂತೇಳಿ. ಇದಕ್ಕೆ ಸ್ವಲ್ಪ ವರ್ಕ್ ನಡಿಲಿಕ್ಕೆ ಇದೆ ಅಂತ, ಸರಿಯಾ, ಓಕೆನಾ. ರೈಟ್ ಸೈಡಲ್ಲಿ ಅದೇ ಈಚೆ ಸೈಡಲ್ಲಿ ಇನ್ನೊಂದು ನಿಮಗೆ ಬೆಡ್ರೂಮ್ ಇದೆ. ಇದು ನಿಮಗೆ ಅಟ್ಯಾಚ್ಡ್ ಅಲ್ಲ. ನೆನಪು, ಇದೇನು ಪಾಳು ಬಿದ್ದ ಮನೆ ಅಲ್ಲ, 6 ವರ್ಷ ಹಳೆದ ಮನೆ ಅಷ್ಟೇ ಹಾಗಂತೇಳಿ. ಹೋಮ್ ಸ್ಟೇ ಎಲ್ಲ ಮಾಡಿಸ್ಲಿಕ್ಕೆ ಹೇಳಿ ಮಾಡಿಸಿದ ಒಂದು ಪ್ರಾಪರ್ಟಿ. ಮೇಲೆ ನೋಡಿ, ನಿಮಗೊಂದು ಡೆಲಿಬ್ರೇಟ್ಲಿ ತೋರಿಸ್ತಿದ್ದೇನೆ, ಹೊಸದಾಗಿ ಹಾಕಿರುವ ಅಂಚಿನ ಮತ್ತು ಮರದ ರೀಪೆಗಳು, ಮಾಡರ್ನ್ ಫಿಟ್ಟಿಂಗ್ಸ್ ಎಲ್ಲ ಇದೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಈಚೆ ಬಂದಾಗ ನಿಮಗಿಲ್ಲಿ ಕಿಚನ್ ಇದೆ. ಇದು ನಮ್ಮ ಕಿಚನ್. ಮತ್ತು ಇದು ನಿಮ್ಮ ಎಕ್ಸ್ಟ್ರಾ ಒಂದು ಸ್ಟಾಕ್ ಏರಿಯಾ ಅಂತ ಹೇಳ್ಬೋದು ಹಾಗಂತೇಳಿ, ಸರಿನಾ. ಇದು ಬಾಗಿಲು ತೆಗೆದಾಗ ನಿಮಗೆ ನಿಮ್ಮ ತೋಟಕ್ಕೆ ಹೋಗುವ ಒಂದು ದಾರಿ ಅಂತ ಮಾಡ್ತಾರೆ, ಅದು ಸಹ ನಾನು ನಿಮಗೆ ತೋರಿಸ್ತೇನೆ. ಮನೆ ಒಳಗೆ ತೋರಿಸಿ ಆಯಿತು, ಸಿಟ್ಔಟ್ ತೋರಿಸಿ ಆಯಿತು. ನಿಮಗೆ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಒಂದು ದನದ ಕೊಟ್ಟಿಗೆ ಅಂತ ಕಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಹೋಮ್ ಸ್ಟೇ ಅಂತ ಮಾಡಬೇಕಂತುಂಟು, ಇದಕ್ಕೆ ಸ್ವಲ್ಪ ರೆನೋವೇಷನ್ ಮಾಡಿಕೊಂಡ್ರೆ ಇದು ಸರ್ವೆಂಟ್ಸ್ ಕ್ವಾರ್ಟರ್ಸ ಆರಾಮ್ಸೆ ಉಪಯೋಗ ಮಾಡಬಹುದು. ಸೊ ಎಂಟ್ರೆನ್ಸ್ ಈಚೆ ಸೈಡ್ ಬರ್ತದೆ. ದನದ ಕೊಟ್ಟಿಗೆ ಅಭ್ಯಾಸಿ ಸ್ವಲ್ಪ ನಿಮಗೆ ಟೈಲಿಂಗ್ ಎಲ್ಲ ಹಾಕಬೇಕಾಗ್ತದೆ ಸರ್ವೆಂಟ್ಸ್ ಕ್ವಾರ್ಟರ್ಸ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ. ಬಟ್ ನಿಜವಾಗ್ಲೂ ದನ ಸಾಕೋರಿಗೆ ಡೈರೆಕ್ಟ್ ಇಲ್ಲಿ ಬಂದು ದನ ಸಾಕಾಣಿಕೆ ಮಾಡ್ಬೋದು. ನಾನು ನಿಮಗೆ ನೋಡಿ, ಇದರ ಎಂಟ್ರಿ ಪಾಯಿಂಟ್ ಹಾಗಂತೆ. ಓಕೆ, ಇದೆಲ್ಲ ಹೊಸದಾಗಿ ಕಟ್ಟಿದೆ, ಯಾವುದು ಪಾಳು ಬಿದ್ದ ಪ್ರಾಪರ್ಟಿ ಅಂತ ಅಲ್ಲ. ಟಚ್ ಇರುವ ಕಾಂಪೌಂಡ್ ದಾಟ್ಕೊಂಡು ಕಾರನ್ನು ಪಾರ್ಕ್ ಮಾಡ್ಕೊಂಡು ನಿಮಗೆ ಮನೆ ತೋರಿಸ್ಕೊಂಡು ಈಗ ನಾವು ತೋಟದ ಸುತ್ತ ಹೋಗ್ತಾ ಇದ್ದೇವೆ. ಇದು ನೋಡಿ, ಜಸ್ಟ್ 2 ವರ್ಷ ಆಗಿದ್ದ ಅಡಿಕೆಯ ಇದುಗಳು. ನಿಮಗಿಲ್ಲಿ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ, ಯಾಕಂದರೆ ನದಿಗೆ ಟಚ್ ಆಗಿದೆ. ಮತ್ತು ಇಡೀ ಕಂಪ್ಲೀಟ್ ಪ್ಲಾಂಟೇಶನ್ ನಿಮಗೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಳವಡಿಸಲಾಗಿದೆ. ಸೊ ನಾರ್ಮಲ್ ಮಾನಿಟ್ರಿಂಗ್ ಮಾಡಿದ್ರು ಸಾಕು. ಮತ್ತಿಲ್ಲಿ ನಿಮಗೆ ತೋಟಕ್ಕೆ ಕೆಲಸದವರು ಇವ್ರ ಸುತ್ತ ನಿಮಗೆ ಕಂಪ್ಲೀಟ್ ಸಿಗ್ತಾರೆ. ನಿಮಗೊಂದು ತೋರಿಸ್ಲಿಕ್ಕೆ ನೋಡಿ, ಇದು ಸ್ಪ್ರಿಂಕ್ಲರ್ ಸಿಸ್ಟಮ್ ನೋಡಿ, ಇಲ್ಲಿ ಅಳವಡಿಸಲಾಗಿದೆ. ಬಟ್ ಮಳೆಗಾಲಕ್ಕೆ ನಿಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ ಪ್ರಾಪರ್ಟಿ ನಿಮಗೆ ಇಲ್ಲಿ ಫೆನ್ಸ್ ಆಗಿದೆ. ಎದುರುಗಡೆ ಕೆಂಪು ಕಲ್ಲು ಮತ್ತು ನಿಮಗೆ ಈಚೆ ಸೈಡ್ ನೋಡಿ ಕಾಣ್ತದೆ ಮೆಶ್ ಫೆನ್ಸಿಂಗ್, ಕಲ್ಲುಗಳನ್ನು ಹಾಕಿ ಮೆಶ್ ಫೆನ್ಸಿಂಗ್ ಕಂಪ್ಲೀಟ್ ಪ್ರಾಪರ್ಟಿಗೆ ಆಗಿದೆ. ಇದು ನಿಮ್ಗೆ ಮಾಡ್ಲಿಕ್ಕೆ ಹೋದ್ರು ಸಹ ಕನಿಷ್ಠ 1.5-2 ಲಕ್ಷ ರೂಪಾಯಿ ಆಗ್ತದೆ. ಬಟ್ ಅದೆಲ್ಲ ಕಾಸ್ಟಲ್ಲಿ ಇನ್ಕ್ಲೂಡ್ ಆಗಿದೆ. ಬಾವಿ ಇದ್ದಾಗ ಈ ರೀತಿ ಅದರ ಬಣ್ಣ ಇರ್ತದೆ. ಅದರಲ್ಲಂತೂ ಮಳೆಗಾಲಲ್ಲಂತೂ ಈ ಜಾಗ ಸ್ವರ್ಗಕ್ಕೆ ಸಮ, ಸರಿನಾ. ಇಲ್ಲಿ ನೋಡಿ ಮೋಟ್ರ್ ಇಟ್ಟಿದ್ದಾರೆ. ಸೊ ನೀರಿಗೆ ಏನು ತೊಂದರೆ ಇಲ್ಲ, ನಿಮಗೆ ಡೈರೆಕ್ಟ್
ಹೊಳೆಯಿಂದ ನೀವು ಕುಬ್ಜಾ ನದಿಯಿಂದನೇ ಡೈರೆಕ್ಟ್ ನೀವು ನೀರು ಪಾಸ್ ಮಾಡ್ಬೋದು. ಬಟ್ ಆದರೂ ಸಹ ಬಾವಿ ಅಂತ ಇಟ್ಕೊಂಡಿದ್ದಾರೆ, ಬೋರ್ವೆಲ್ ಅಂತ ಇಟ್ಕೊಂಡೆ, ನದಿ ಸಹ ಉಂಟು. ಸೊ 3 ನೀರಿನ ಸ್ರೋತ ಈ ಜಾಗವನ್ನು ಒಳ್ಳೆ ರೀತಿಯಲ್ಲಿ ಫಲವತ್ತಾಗಿ ಮಾಡಿಕೊಳ್ಳುವ ಅವಕಾಶವಿದೆ. ಎಲ್ಲ ರೆಡಿಮೇಡ್ ಸೆಟಪ್, ನೀವು ಇದನ್ನು ಕರೆಕ್ಟ್ ಮೇಂಟೈನ್ ಮಾಡಿದರೂ ಸಹ ಹೋಮ್ ಸ್ಟೇ ಅವರಿಗೆ ಸಹ ಒಂದು ಲ್ಯಾಂಡ್ಸ್ಕೇಪ್ ಅಂತ ಸಿಗ್ತದೆ. ಇರಲಿಕ್ಕೆ ಮನೆ, ರೆಂಟಲ್ಸ್ ಆಯಿತು, ಸೆಕೆಂಡ್ ಹೋಮ್ಸ್ ಆಯಿತು. ಬನ್ನಿ. ಸೊ ನಿಮಗೆ ಇಲ್ಲಿ ಸ್ಲೋಪ್ ಇರೋದ್ರಿಂದ ನಿಮಗೆ ಎತ್ತರದ ಪ್ರದೇಶದಿಂದ, ಎತ್ತರದಲ್ಲಿ ತೋಟಗಳುಂಟು, ಇಲ್ಲಿಂದ ಹೀಗೆ ಜಾಗದ ಮಧ್ಯೆಯಿಂದ ಕೆಲವು ಕಡೆ ನೀರು ಹರಿದು ಚಂದದಲ್ಲಿ ನಿಮಗೊಂದು ಮಕ್ಕಳಿಗೆ ಆಡ್ಲಿಕ್ಕೆ ಅಂಥೇಳಿ ವಾಟರ್ಫಾಲ್ ಅಂತ ಒಂದು ಕಾಲಿಡ್ಲಿಕ್ಕೆ ಒಂದು ಒಳ್ಳೆ ಜಾಗ ಅಂಥೇಳಿ ಸಿಗ್ತದೆ. ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತೇಳಿ ಒಂದು ವೈಬ್ ಬರಲಿಕ್ಕೆ ಆ್ಯಕ್ಚುಲಿ. ಓಕೆನಾ, ಬನ್ನಿ ಇನ್ನು ಒಳಗೆ. ಇಡೀ ಜಾಗಕ್ಕೆ ಹೇಳ್ತೇನೆ ಮತ್ತೊಮ್ಮೆ, ಕಂಪ್ಲೀಟ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲಾಟೆಡ್. ಸೊ ನಿಮ್ಗೆ ಜಸ್ಟ್ ಆನ್ ಮಾಡಬೇಕಷ್ಟೆ. ಅಡಿಕೆ ಫಲ ಅಂತೇಳಿ ಒಂದು ಕೆಲವು ಅಡಿಕೆ ಮರಗಳು ಈಗ ಸಹ ಉತ್ಪತ್ತಿಯಲ್ಲಿ ಬರ್ತಾ ಉಂಟು. ಜಸ್ಟ್ ಒಂದು ತೋರಿಸ್ಲಿಕ್ಕೆ ಅಂತೇಳಿ. ಇದರ ಮೇಲೆ ನಂಬಿಕೆ ಇಟ್ಟು ಜಾಗವನ್ನು ತಗೊಳ್ಬೇಡಿ. ಜಾಗದ ಲೊಕೇಶನ್, ರಿವರ್ ಟಚ್, ಮನೆ, ಆ ಪ್ಯಾರಾಮೀಟರ್ಸ್ ಮೇಲೆ ಜಾಗ ತಗೊಂಡಾಗ ನಿಮಗಿದು ಅಡಿಕೆ ತೋಟ ಒಂದು ಬೋನಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ನಾನೀಗ ಈ ಪ್ರಾಪರ್ಟಿಯ ತಾಕೊಂಡಿರುವ ಕುಬ್ಜಾ ನದಿಯ ತಟದಲ್ಲಿ ಕೂತ್ಕೊಂಡು ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಹೇಳಲಿಕ್ಕೆ ಹೊರಟಿದ್ದೇನೆ. ರಿವರ್ ಟಚ್ ಪ್ರಾಪರ್ಟಿ ನೋಡಿ, ಬ್ಯೂಟಿಫುಲ್, ಆರಾಮ್ಸೆ. ಇಲ್ಲಿ ನಿಮಗೆ ಮೆಶ್ಗೆ ಕನೆಕ್ಟೆಡ್ ಇದೆ ಹಾಗಂತೇಳಿ. ಡೈರೆಕ್ಟ್ ಇಲ್ಲಿ ಸ್ಟೆಪ್ ಇದೆ, ಇಲ್ಲಿ ಬಂದು ಆರಾಮ್ಸೆ ಕೂತ್ಕೊಳ್ಬೋದು. ಸೊ ಈ ಜಾಗದ ಒಟ್ಟು ಡೈಮೆನ್ಷನ್ಸ್ ನಿಮಗೆ 66 ಸೆಂಟ್ಸ್ ಪಟ್ಟ, ನಿಮಗೆ 1 ಎಕರ್ ಕಂಪ್ಲೀಟ್ ಫೆನ್ಸ್ ಆಗಿರುವಂಥದ್ದು ಹಾಗಂತೇಳಿ. ಸರಿನಾ? ಡಾಕ್ಯುಮೆಂಟ್ಸ್ ಕ್ಲೀನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಮನೆಗೆ 11B ಖಾತೆ ಉಂಟು ಹಾಗಂತೇಳಿ. 300 ಅಡಿಕೆ ಮರ, ಕೆಲವು ಮಾವಿನ ಮರ, ಕೆಲವು ತೆಂಗು ಮರ, ಕೆಲವು ಹಲಸು ಮರ. ಸೊ ಈ ಪ್ರಾಪರ್ಟಿ ಯಾರ್ಯಾರಿಗೆ ಸೂಟ್ ಅಂತ ಹೇಳಿದರೆ, ಲೋ ಬಜೆಟ್ ಫಾರ್ಮ್ ಹೌಸ್ ಬೇಕು, ಸೆಕೆಂಡ್ ಹೋಮ್ ಬೇಕು, ಮತ್ತು ಹತ್ತಿರ ನಾಗರಿಕತೆ ಇರಬೇಕು, ಜನರು ಇರಬೇಕು. ಸರ್ ನಂಗೆ ಸಡನ್ ಕಾಡು ಮಧ್ಯೆ ಬಂದು ಬಿಡಬೇಡಿ ಅಂಥವರಿಗೆ. ಮತ್ತು ಒಂದು ಸೆಕೆಂಡ್ ಹೋಮ್, ಮತ್ತು ಒಂದು ಹೋಮ್ ಸ್ಟೇ ಕನ್ವರ್ಟ್ ಮಾಡುವಷ್ಟು ಸ್ವಲ್ಪ ಫಂಡ್ಸ್ ಇದ್ದವರಿಗೆ, ಹೆಚ್ಚಿಲ್ಲ ಹಾಗಂತೇಳಿ, ನಾವು ನಮ್ಮ ಹಾಸ್ಪಿಟಲ್ಸೇ ಕನೆಕ್ಟ್ ಮಾಡಿಬೇಕಾದ್ರೆ ಕೊಡ್ತೇವಂತೆ ಹಾಗಂತೇಳಿ, ಅಂಥವ್ರಿಗೆ ಹೇಳಿ ಮಾಡಿಸಿದ ಒಂದು ಇನ್ವೆಸ್ಟ್ಮೆಂಟ್. ಲೀಗಲಿ ವೆರಿಫೈಡ್, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಎಲ್ಲ ಡಾಕ್ಯುಮೆಂಟ್ಸ್ ಕ್ಲೀನ್, ಯಾವುದೇ ಲೋನ್ ಇಲ್ಲ ಈ ಪ್ರಾಪರ್ಟಿಗೆ ಹಾಗಂತೇಳಿ. ಸೊ ಯೂಶಲಿ ನನ್ನ ಹತ್ರ ತುಂಬ ಜನ ಕೇಳ್ಕೊಂಡ್ಬರ್ತಾರೆ, ಸರ್ ಲೋ ಬಜೆಟಲ್ಲಿ ನಂಗೊಂದು ಫಾರ್ಮ್ ಲ್ಯಾಂಡ್ ಟೆಕ್ಸ್ ಕೊಡಿಯಲ್ಲ ಸರ್ ಹಾಗಂತೇಳಿ. ರಿವರ್ ಟಚ್ಚು ಬೇಕು. ರಿವರ್ ಟಚ್ ಹೇಳಿದ ತಕ್ಷಣ ನಿಮಗೆ ಕೋಟಿಗಟ್ಟಲೆ ಹೋಗ್ತದೆ. ಅಂಥದ್ರಲ್ಲಿ ಇದು ನಿಮಗೆ ರೋಡ್ ಟಚ್, ಮನೆ, ರಿವರ್ ಟಚ್, ಬಾವಿ, ಬೋರ್ವೆಲ್, ಸ್ಪ್ರಿಂಕ್ಲರ್ ಸಿಸ್ಟಮ್, ಅಡಿಕೆ ತೋಟ, ಇದೆಲ್ಲ ಇಟ್ಕೊಂಡಿರುವಂಥ ಪ್ರಾಪರ್ಟಿ ಪ್ರೈಸ್ ಕೇವಲ 38 lakhs ಪ್ಲಸ್ 2% ಕಮಿಷನ್ ಪ್ಲಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟ್ಯಾಂಪ್ ಚಾರ್ಜಸ್. ಸೊ ಯಾರ್ಯಾರು ಈ ಪ್ರಾಪರ್ಟಿ ವಿಡಿಯೋ ನೋಡ್ತಿದ್ದಾರೆ, ಇಂಥ ಪ್ರಾಪರ್ಟಿ ಮಿಸ್ ಮಾಡಬಾರ್ದಂತುಂಟು ಹಾಗಂತೇಳಿ ಕಾಲ್ ಮಾಡಿ ಅಕೌಂಟ್ ಡೀಟೇಲ್ಸ್ ಕಳಿಸಿ. ಕನಕ ಪ್ರಾಪರ್ಟಿ ಈಗ ಸಹ ಕರ್ನಾಟಕದಲ್ಲಿ ಏಕೈಕ ಕಂಪನಿ, ಕ್ಲೈಂಟ್ಗಳು ನಮ್ಮ ಪ್ರಾಪರ್ಟಿ ವೀಡಿಯೋಸನ್ನು ನೋಡಿ ಡೈರೆಕ್ಟ್ ಅಕೌಂಟಿಗೆ ಅಡ್ವಾನ್ಸ್ ಮಾಡಿ ಮತ್ತೆ ಪ್ರಾಪರ್ಟಿ ವೀಡಿಯೋ ಮಾಡಲಿಕ್ಕೆ ಬರ್ತಾರೆ. ಯಾಕಂದರೆ ಇದು ಏನಾಗ್ತದೆ, 10 ನಿಮಿಷದಲ್ಲಿ ಯೂಶಲಿ ಕೆಲವು ಹೊತ್ತಲ್ಲಿ ಹೋಗಿ ಬಿಡ್ತದೆ. ಇಂಥ ಪ್ರಾಪರ್ಟಿ ಈ ಬಜೆಟಲ್ಲಿ ಯೂಶಲಿ ಸಿಗಲ್ಲ. ಅದು ಲೀಗಲಿ ವೆರಿಫೈಡ್, ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಸೊ ಯಾರ್ಯಾರಿಗೆ ಪ್ರಾಪರ್ಟಿಲಿ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ, ಅಕೌಂಟ್ ಡೀಟೇಲ್ಸ್ ಕಳಿಸ್ತೇನೆ, 2 lakhs ಕೊಡಿ, ಬನ್ನಿ ಇಲ್ಲಿ ಪ್ರಾಪರ್ಟಿ ನಾವು ತೋರಿಸ್ತೇವೆ, ಲೀಗಲಿಟಿ ನೋಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಡ್ಯೂರೇಷನ್ ಸ್ಟ್ರಿಕ್ಟ್ಲಿ 1 month ಓನ್ಲಿ. ಸೊ ನಿಮ್ಮ ಹತ್ರ 2 lakhs ಪ್ಲಸ್ 1 month ಒಳಗೆ ಇದನ್ನು ಬೈ ಮಾಡೋ ಕೆಪಾಸಿಟಿ ಅಂತಿದ್ರೆ ಆಗ ಮಾತ್ರ ನಮಗೆ ಕಾಲ್ ಮಾಡಿ. ಸೊ ನಿಮ್ಮ ಕುಟುಂಬದವ್ರ ಜೊತೆ ನೀವು ಇಂಥ ಅನುಭವವನ್ನು ಅನುಭವಿಸಲಿಕ್ಕೆ ತುಳುನಾಡಿನಲ್ಲಿ ಇಂಥ ಒಂದು ಪ್ರಾಪರ್ಟಿ ಮಿಸ್ ಮಾಡಿ ಬಂದಿದೆ, ಕಾಲ್ ಮಾಡಿ. ಸೊ ಹೋಪ್ಫುಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ತಿಳ್ಕೊಂಡ್ರೆ ಫ್ರೆಂಡ್. ನಾನು ನಿಮಗೆ ನಾಳೆ ಸಿಗ್ತೇನೆ ಮತ್ತೊಂದು ಹೊಸ ಪ್ರಾಪರ್ಟಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್, ನಗ್ತಾ ಇರಿ.